It's worth compared to in Bengaluru. This is worth. So we came from Bengaluru, so it's worthable only. Right from the parking area and ಇಲ್ಲಿ ತನಕ they are cooperating very good. It's worth or not, sir? Yeah, worth it. For family, instead of cooking on Sundays, if you can come here and have, it's very good. And we are regular here. We've been coming here almost for 3 years now. ಸೊ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ತುಂಬ ದಿವಸ ಆಗಿತ್ತು ವಿಡಿಯೋನ ಮಾಡಿ, ಅದಕ್ಕೆ ಇವತ್ತು ತಿರ್ಗಾ ಮಲ್ಲಿಕಾ ಬಿರಿಯಾನಿನ ರೀಶೂಟ್ ಮಾಡೋಣ ಅಂತ ಬಂದಿದ್ದೀವಿ. ಅದು ಅಲ್ಲದೆ ಇನ್ನೊಬ್ರು ನಮ್ಮ ಜೊತೆ ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ. ಅದು ಯಾರು ಅಂತ ಅಂದ್ರೆ ಚಂದನ್ ಅರಸು ಅಂತ. ಓಕೆ, ಇವತ್ತು ನಾವು ಮಲ್ಲಿಕಾ ಬಿರಿಯಾನಿಗೆ ಬಂದಿದ್ದೀವಿ. ಸೊ ಹೆಬ್ಬಾಳ ನಿಯರ್ ಇರೋದು. ಸೊ ಒಂದು 3 ವರ್ಷದಿಂದ ಅನ್ಕೊಂತಾ ಇದ್ವಿ ಬರ್ಬೇಕು ಅಂತ. ಸೊ ಇವತ್ತು ಟೈಮ್ ಕೂಡ ಬಂದಿದೆ. ಸಂಡೇ ಬಂದ್ಬಿಟ್ಟಿದೀವಿ, ಸಖತ್ ಕ್ರೌಡ್ ಇದೆ. ಸೊ ಒಳಗಡೆ ಎಲ್ಲ ಶೂಟ್ ಮಾಡೋಣ. ಸೊ ಟೇಸ್ಟ್ ಹೇಗಿದೆ ನೋಡೋಣ. ಸೊ ಬನ್ನಿ. ಸೊ ಒಳಗಡೆ ನೋಡ್ತಾ ಇರ್ಬೋದು ಕ್ರೌಡ್ ಹೇಗಿದೆ ಅಂತ. ಸೊ ತುಂಬಾನೇ ಕ್ರೌಡ್ ಇದೆ. ಸೊ ಪಾರ್ಕಿಂಗ್ ಎಲ್ಲ ಫುಲ್ ಆಗ್ಬಿಟ್ಟಿದೆ. ಸೊ ಬನ್ನಿ ಬಿರಿಯಾನಿ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಇವರು ಮೊದಲು ಗೊತ್ತಲ್ವ ನಿಮ್ಗೆ 1-2 kg ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಜನಕ್ಕೆ ಇಷ್ಟ ಆಗ್ತಾ ಉತ್ತಮ ರೀತಿಯಾದಂಥ ಕ್ವಾಲಿಟಿ ಮಟನ್. ಆ ಮಟನ್ ಅನ್ನು ಕೂಡ ಅಷ್ಟೇ, ಆ ಮರಿಯನ್ನು ಇವ್ರು ಚೆಕ್ ಮಾಡದಿರ ಯಾವುದೇ ಕಾರಣಕ್ಕೆ ಅದನ್ನು ಕಟ್ ಮಾಡಕ್ ಬಿಡುವುದಿಲ್ಲ. ಆ ರೀತಿಯಾಗಿ ಮಸಾಲೆಯಲ್ಲೂ ಅಷ್ಟೇ ಅಲ್ಲ, ಸ್ವಂತ ನಿಂತು ಈಗಲೂ ಕೂಡ ಖುದ್ದು ಅವರೇ ನಿಂತು ಎಲ್ಲಾ ಮಸಾಲೆ ಮಾಡೋದು ಹಾಕೊಂಡು ರೈಸಲ್ಲಿಂದ ಹಿಡ್ಕೊಂಡು ಪ್ರತಿಯೊಂದು ಇವನು ಕೊತ್ತಂಬರಿ ಪುದೀನೆಯಿಂದ ಹಿಡ್ಕೊಂಡು ಈರುಳ್ಳಿಯಿಂದ ಹಿಡ್ಕೊಂಡು ಕ್ವಾಲಿಟಿ ಚೆಕ್ ಮಾಡಿದ್ರೆ ಬಿರಿಯಾನಿಗೆ ಆಗಕ್ಕೆ ಬಿಡಲ್ಲ. ಆದ್ರೂ ಕೂಡ ತಾವು ಒಂದ್ಸತಿ ಬಂದು ಫ್ಯಾಮಿಲಿ ಸಮೇತ ಬಂದು ನೀವು ವಿಸಿಟ್ ಮಾಡಿದ್ರೆ ನಿಮ್ಗೂ ಕೂಡ ಖುಷಿ ಆಗೋದ್ರಲ್ಲಿ, ಸ್ಯಾಟಿಸ್ಫ್ಯಾಕ್ಷನ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತ ಯುಗದಲ್ಲಿ ಗೊತ್ತಾಗಿದೆ ನಿಮಗೆ. ಎಲ್ಲಿ ನೋಡಿದ್ರು ಕೂಡ ಒಂದು ಫುಡ್ ರೇಟ್ ಏನಿದೆ ಗಗನಕ್ಕೆ ಏರ್ಬಿಟ್ಟಿದೆ. ಸಾಮಾನ್ಯ ಜನಕ್ಕೆ ಊಟ ತಿನ್ನಕ್ಕೆ ಭಯ ಆಗುತ್ತೆ ಹೋಟ್ಲ್ಗೆ ಹೋದಂತ ಸಂದರ್ಭದಲ್ಲಿ. ಅದರಲ್ಲೂ ನಾನ್ ವೆಜ್ ಏನಿದೆ, ಬಿರಿಯಾನಿ ಆಗಿರ್ಬೋದು, ಈ ಚಾಪ್ಸ್ ಆಗಿರ್ಬೋದು, ಕಬಾಬ್ ಆಗಿರ್ಬೋದು, ತಿನ್ನಕ್ಕೆ ಇನ್ನೂ ಭಯ ಆಗುತ್ತೆ. ಬಟ್ ರೇಟ್ ನೋಡಿದ್ರೆ ಅಪಾರ ಪ್ರಮಾಣದಲ್ಲಿರುತ್ತೆ. ಕಡಿಮೆ ದರದಲ್ಲಿ ಒಳ್ಳೆ ಕ್ವಾಲಿಟಿ ಫುಡ್ ಕೊಡ್ಬೇಕಂತ ದುಡ್ಡಿನ ಇಂಟೆನ್ಷನ್ ಎಲ್ಲ ಇಲ್ಲ. ಅದೇ ರೀತಿಯ ಫಸ್ಟ್ ಯಾವ ರೀತಿಯಂತ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದ್ರೆ ಇದೆ, ಈಗಲೂ ಕೂಡ ಅದೇ ರೀತಿಯಂತ ಕ್ವಾಲಿಟಿ ಮೇಂಟೈನ್ ಮಾಡ್ತಾವ್ರೆ. ಬ್ರೋ, ಹೌಸ್ ದ ಬಿರಿಯಾನಿ ಬ್ರೋ? Super, bro. Super. Biryani was super, and I like the atmosphere. First So whenever we came, we can't expect this much crowd and this much space. Just we expected a little bit small hub like, but we can't expect it like this. And taste also very good. We taken mutton and chicken biryani. So the kebab also we taken. So atmosphere is very good. So the taste also very good. You would say worth or not, bro? So it's worth. Compared to in Bengaluru, this is worth. So we came from Bengaluru, so it's worthable only. worth Varma, worth. Super. ತುಂಬಾ ಸೂಪರ್ ಆಗಿತ್ತು ಸರ್. ರೆಗ್ಯುಲರ್ ಆಗಿ ಬರ್ತಾ ಇದ್ವಿ, 2 weeks once 3 weeks once ಬರ್ತಾ ಇದ್ವಿ. ಸದ್ಯ ಮಗು ತುಂಬಾ ಲೈಕ್ ಮಾಡ್ತಾವಲ್ಲ ಬಿರಿಯಾನಿ. ಹೌಸ್ ಬಿರಿಯಾನಿ ಬೇರಿ ಸೂಪರ್ ಸರ್. ಏನ್ ಹೇಳ್ತಾ ಇದಾರೆ ಅವರು? ಸೂಪರ್ ಸರ್. ಜನವಾಳ ಬಾಕಿಂದ ಅದಕ್ಕಿಂತ ಬಹಳ ಹೀನವಾದಂತ ಪರಿಸ್ಥಿತಿ. ಓಕೆ ತುಂಬಾ ಚೆನ್ನಾಗಿದೆ ಸರ್. ವಿ ರೆಗ್ಯುಲರ್ ಟು ದಿಸ್ ಪ್ಲೇಸ್. ನಾವು ಫ್ರೇಜರ್ ಟೌನ್ ತುಂಬಾ ಚೆನ್ನಾಗಿದೆ ಸರ್. ಕ್ವಾಲಿಟಿ ತುಂಬಾ ಇದು ರೈಟ್ ಫ್ರಮ್ ದ ಪಾರ್ಕಿಂಗ್ ಏರಿಯಾ ಅಂದಿರೋದು ಇಲ್ಲಿ ತನಕ ದೇ ಆರ್ ಕೋಆಪರೇಟಿಂಗ್ ವೆರಿ ಗುಡ್. ಆಸ್ ವೆಲ್ ಆಸ್ ಇದು ನಮ್ಗೆ ರೆಗ್ಯುಲರ್ ಆಗಿ ಬರ್ತಾ ಇದ್ದಿಲ್ಲ. ಇವ್ರು ನಮ್ಮ ವಯಸ್ಸಲ್ಲಿ ಇದ್ದಾರೆ. ನಾನು ಕಾಕ್ಸನ್ ಇದ್ದೀನಿ. ಮೈ ವೈಫ್, ಮೈ ಸನ್ ಇಲ್ಲ, ಮೈ ಡಾಟರ್, my granddaughter. How's the biryani, sir? Yeah, it's very good biryani. We always come here every Sunday after church. We come and have the biryani here. Very good ambience. One mutton biryani, very satisfying. I think they give almost 250 grams of mutton, so it's very good, very satisfying. It's worth or not, sir? Yeah, worth it. For family, instead of cooking on Sundays, if you can come here and have, it's very good. It was very good. My daughter also liked it. It's worth it, yeah. And we are regular here. We've been coming here almost for 3 years now. Yeah. And it's nice, all the shops, ice cream and all. What do you want, ice cream or lollipop? What do you want here? What? Okay, like that. It's very good, sir. Very good. Quality also very good. We were unable to take, we are packing and going. So it is there, packing is good. Quality, yeah, good. Piece also good. Very tasty, very tasty.
ನಾನ್ ನೋಡಿರೋ ಹಾಗೆ ಸಂಡೇಲಿ ತುಂಬಾನೇ ಕ್ರೌಡ್ ಆಗಿರುತ್ತೆ ಅಂಡ್ ನನ್ನ ಚಾನಲ್ ಅಲ್ಲಿ ಆಲ್ರೆಡಿ ನನ್ನ ಪರ್ಸನಲ್ ರಿವ್ಯೂನ ಮಾಡಿದ್ದೀನಿ. ಆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಸೊ ಕ್ರೌಡ್ ತುಂಬಾನೇ ಜಾಸ್ತಿ ಆಗೋಕೆ ಸ್ಟಾರ್ಟ್ ಆಯ್ತು. ನಾವು 2 ಮಟನ್ ಬಿರಿಯಾನಿನ ಆರ್ಡರ್ ಮಾಡಿ ಲೈನ್ ಅಲ್ಲಿ ನಿಂತ್ಕೊಂಡ್ವಿ. ಇಲ್ಲಿ ಒಂದು ಮಟನ್ ಬಿರಿಯಾನಿಗೆ 290 ಚಾರ್ಜ್ ಮಾಡ್ತಾರೆ. ವರ್ತಾ ಇಲ್ವಾ ಅಂತ ಚಂದನ್ ಏನ್ ಹೇಳ್ತಾನೆ ಅಂತ ನೋಡೋಣ ಬನ್ನಿ. ಓಕೆ, ಮಲ್ಲಿಕಾ ಬಿರಿಯಾನಿನ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಮರ್ಫ್ ಅವ್ರು ಆಲ್ರೆಡಿ ಒಂದ್ಸತಿ ಟೇಸ್ಟ್ ಮಾಡಿದ್ದಾರೆ. ಸೊ ಇವಾಗ ನಾವು ಟೇಸ್ಟ್ ಮಾಡೋಣ ಹೇಗಿದೆ ಏನು ಅಂತ ರಿವ್ಯೂ ಕೊಡೋಣ. ಸೊ ಬನ್ನಿ. ಯಾವ್ದು ಹಾಕೊಳ್ಳಿ ಗುರು? ಇದ್ದಿಂದು. ಓ ಪೀಸ್ ಏನ್ ಗುರು ಈ ತರ ಒಳ್ಳೆ ಕ್ವಾಂಟಿಟಿ ಕೊಟ್ಟಿದ್ದಾರೆ, ಸಕ್ಕದಾಗಿದೆ. ಒಳ್ಳೆ ಫ್ಲೇವರು ಬರ್ತಾ ಇದೆ. ಒಂದ್ ಬಿರಿಯಾನಿ ಇಬ್ರು ತಿನ್ಬೋದು ಗುರು, ಅಷ್ಟು ಕೊಡ್ತಾರೆ. ಸೊ ಪೀಸಸ್ ಅಷ್ಟೇ ನೋಡ್ತಾ ಇರ್ಬೋದು. ಓಕೆನಲ್ಲ? ಸೊ ಪೀಸಸ್ ನೋಡ್ತಾ ಇರ್ಬೋದು, ಸಕಲಾಗಿದೆ. ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಗುರು. ಓ ಕ್ರೇಜಿ. ಹಂಗೆ ರೈಸ್ ಜೊತೆ ಒಂದು ರೈಸ್ ನ ಟೇಸ್ಟ್ ಮಾಡೋಣ. ಸಕ್ಕಲಾಗಿದೆ ಅವರು. ಒಳ್ಳೆ ಮೈಲ್ಡ್ ಫ್ಲೇವರ್ ಮಾತ್ರ ಸಕ್ಕಲಾಗಿದೆ. ಪೀಸಸ್ ಎಲ್ಲ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ, ಒಳ್ಳೆ ಫ್ಲೇವರ್ ಇದೆ. ನೋಡ್ತಾ ಇರ್ಬೋದು ಆಂಬಿಯನ್ಸ್ ಎಲ್ಲ ಹೆವಿ ಕ್ರೌಡ್ ಮಾತ್ರ. ಬ್ರೋ ಎಲ್ಲಿಂದ ಬರ್ತಾ ಇದ್ದೀರಾ? ಯಲಹಂಕದಿಂದ ಬರ್ತಾ ಇದ್ದೀವಿ. ಮಟನ್ ತಗೊಂಡಿದ್ರೆ ಚಿಕನ್ ಮಟನ್ ಬಿರಿಯಾನಿ ತಗೊಂಡಿವಿ. ಯಾವಾಗಲೂ ಮಟನ್ ಬಿರಿಯಾನಿ ತಗೊಂತೀವಿ. ಮೋರ್ ದನ್ 20 ಟೈಮ್ಸ್ ಆಯ್ತು ನಾವು ಬರಕ್ಕೆ ಇಲ್ಲಿ. ಓಕೆ, ಅಂದ್ರೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ಒಂದು 2 years ಆಯ್ತು. 2 years. ಅಂದ್ರೆ ವರ್ತ್ ಇದೆಯಾ ಬ್ರೋ? ಟೇಸ್ಟ್ ಚೆನ್ನಾಗಿದೆ. 10 out of 9. ಕ್ವಾಂಟಿಟಿ ಚೆನ್ನಾಗಿದೆ. ಸೊ ಅದೇ ಇವಾಗ ನಿಮ್ಗೆ ಚಿಕನ್ ಟೇಸ್ಟ್ ಮಾಡಿದೀರಾ? ಚಿಕನ್ ಟ್ರೈ ಮಾಡಿಲ್ಲ, ಬಟ್ ಯಾವಾಗಲೂ ಮಟನ್ ಟ್ರೈ ಮಾಡ್ತೀನಿ. ಮಟನ್ ಬಿರಿಯಾನಿ ಬೆಸ್ಟ್. ಸೊ ಇವತ್ತು ನಾವು ಮಟನ್ ಬಿರಿಯಾನಿ ಟೇಸ್ಟ್ ಮಾಡಿದ್ವಿ. ಯಾಕೆಂದ್ರೆ ನಾವು ಬರೋಷ್ಟೊತ್ತಿಗೆ ಚಿಕನ್ ಬಿರಿಯಾನಿ ಖಾಲಿನೇ ಆಗೋಗಿತ್ತು. ಕ್ರೌಡ್ ನೋಡ್ತಾ ಇರ್ಬೋದು ನೀವು. ಮಕ್ಕಳಿಗೆ ಮತ್ತೆ ಫ್ಯಾಮಿಲಿಗೆ ಒಂದು ಒಳ್ಳೆ ಆಂಬಿಯನ್ಸ್ ಇದೆ. ಟೇಸ್ಟು ಕೂಡ ಅಷ್ಟೇ. ಬಿರಿಯಾನಿ ಸಕ್ಕದಾಗಿತ್ತು. 300 rupeesಗೆ ವರ್ತ್ ಇದೆ ಅಂತಾನೆ ಹೇಳ್ಬೋದು. ಅಂಡ್ ನಮ್ಗೆ ಒಂದು ಬಿರಿಯಾನಿ ಇಬ್ರು ತಿನ್ಬೋದು, ಅಷ್ಟು ಕ್ವಾಂಟಿಟಿ ಕೊಡ್ತಾರೆ. ಸೊ ಪೀಸಸ್ ಎಲ್ಲ ಪರ್ಫೆಕ್ಟ್ ಆಗಿ ಕುಕ್ ಆಗಿರುತ್ತೆ. ತಿಂದ್ರೆ ನಿಮ್ಗೆ ಒಂದು ಫೀಲ್ ಗೊತ್ತಾಗುತ್ತೆ ಮಟನ್ ಬಿರಿಯಾನಿದು. ರೈಸ್ ಕ್ವಾಂಟಿಟಿ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ಕ್ರೇಜಿ ಆಗಿತ್ತು ಗುರು. ಆಮೇಲೆ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ರು, ಫ್ಯಾಮಿಲೀಸು ಕೂಡ ಎಂಜಾಯ್ ಮಾಡ್ತಾ ಇದ್ರು. ಆಂಬಿಯನ್ಸು ಕೂಡ ಸಖತ್ ದೊಡ್ಡದು, ಆಮೇಲೆ ಚೆನ್ನಾಗಿದೆ. ಸ್ವಲ್ಪ ಪಾರ್ಕಿಂಗ್ ಎಲ್ಲ ಹೆವಿ ಕ್ರೌಡು. ಸಂಡೇ ಬೇರೆ ಬಂದ್ಬಿಟ್ಟಿದೀವಿ ನಾವು. ಟೇಸ್ಟ್ ಎಲ್ಲ ಸಖತ್ತಾಗಿತ್ತು. ಸೊ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಬೆಂಗಳೂರಲ್ಲಿ ಮಲ್ಲಿಕಾ ಬಿರಿಯಾನಿ. ಗೈಸ್ ಲೊಕೇಶನ್ ಬಂದು ನಾವು ಮೈನ್ ಬ್ರಾಂಚ್ ಅಲ್ಲಿ ಇರೋದು ಮಲ್ಲಿಕಾ ಬಿರಿಯಾನಿ ಅವ್ರದ್ದು. ಇದು ಲೊಕೇಶನ್ ಬಂದ್ಬಿಟ್ಟು ಕೊತ್ನೂರಲ್ಲಿದೆ. ಆಕ್ಚುಲಿ ಬೆಂಗಳೂರು ಕೊತ್ನೂರಲ್ಲಿದೆ. ಸೊ ಮರಿದೆ ಒಂದು ವಿಸಿಟ್ ಹಾಕಿ, ಮರಿದೆ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಬನ್ನಿ, ಮರಿದೆ ವಿಸಿಟ್ ಹಾಕಿ. ಕ್ರೇಜಿ ಆಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ಇವರ ಒಂದು ಕಳೆದ ಎಪಿಸೋಡು ಮರ್ಫ್ ಚಾನಲ್ ಅಲ್ಲಿ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಲಿಂಕು, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಫಾಲೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ತರ ಕಂಟೆಂಟ್ ಬೇಕು ಅಂದ್ರೆ ಶೇರ್ ಮಾಡ್ಕೊಳ್ಳಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಸೊ ಥ್ಯಾಂಕ್ ಯು. ಸೊ ಇಷ್ಟ ಆಗಿತ್ತು ಇವತ್ತಿನ ಈ ವಿಡಿಯೋದಲ್ಲಿ. ಇನ್ನೂ ತುಂಬಾನೇ ಬೇರೆ ಕಂಟೆಂಟ್ಸ್ನ ತರ್ತಿರ್ತೀನಿ. ನಿಮ್ ಸಪೋರ್ಟ್ ಇದ್ರೆ ಏನ್ ಬೇಕಿದ್ರು ಮಾಡ್ಬೋದು. ಸೊ ನಿಮ್ಗೆ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಕೇಳಿ ಬರೀ ಬೇಡ, ಕಣ್ಣಾರೆ ನೀನೇನ್ ನೋಡ್ ಬರೀ, ಅದಕ್ಕೊಂದು ತೂಕ ಇರುತ್ತೆ.